ಈಗಾಗಲೇ ಅಧಿವೇಶನ ನಡೆಯಿತು, ಸಾಕಷ್ಟು ಗದ್ದಲಗಳು ಕೂಡ ನಡೆದವು. ಇದರ ಮಧ್ಯೆ ಕಾಂಗ್ರೆಸ್ ಸಭಾತ್ಯಾಗ ಮಾಡಿ ಹನುಮಂತಯ್ಯ ಪ್ರತಿಮೆ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದರ ಮಧ್ಯೆ ವಿಶ್ವಾಸ ಮತಯಾಚನೆ ಮಾಡಲಾಗಿದೆ, ಅದರ ಎಣಿಕೆ ನಡೀತಾ ಇದೆ ಈಗ. ಈಗ ಪ್ರಸ್ತಾವದ ಪರವಾಗಿ 119 ಮತಗಳು ಬಂದಿರುತ್ತೆ. ಪ್ರಸ್ತಾವದ ಸ್ವಲ್ಪ ಎಲ್ಲ ಎದ್ದು ನಿಂತು ವಿರೋಧವಾಗಿರುವವರು ಯಾರಾದ್ರೂ ಇದ್ರೆ ಎದ್ದು ನಿಂತ್ಕೊಳ್ಳೋದು. ತೆಗೆದುಹಾಕಿ ಯಾವುದು ಕಡತದಲ್ಲಿ ಇರಬಾರ್ದು. ಈಗ ಕಾರ್ಯದರ್ಶಿಯವರ ವರದಿ. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಈಗ ಸಭೆಯ ಮುಂದೆ ಮಂಡಿಸುತ್ತೇನೆ. ಈಗ ಪರಿಶೀಲಿಸುತ್ತೇನೆ. ಈಗ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು ವಿಧಾನ ಪರಿಷತ್ತಿನಿಂದ ಅಂಗೀಕಾರವಾದ ರೂಪದಲ್ಲಿರುವ ಕರ್ನಾಟಕ ಪ್ರಾದೇಶಿಕ ಇವತ್ತಿನ ಅಧಿವೇಶನ ಪ್ರಾರಂಭವಾದ ನಂತರ ವಿಶ್ವಾಸಮತ ಯಾಚನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗದ್ದಲ ಉಂಟಾಗಿ ಕಾಂಗ್ರೆಸ್ ಸಭಾತ್ಯಾಗ ಮಾಡಿ ಈಗ ಹನುಮಂತಯ್ಯ ಪ್ರತಿಮೆ ಎದುರು ಕಾಂಗ್ರೆಸ್ಸಿಗರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದಿರುವಂತಹ ವಿಧೇಯಕಗಳನ್ನು ಸಭೆಯ ಮುಂದೆ ಮಂಡನೆ ಮಾಡಲಾಗಿದೆ. ಸದನ ಕದನವಾಗುವುದು ಅಂತ ನಿನ್ನೆ ನಿರೀಕ್ಷೆ ಮಾಡಲಾಗಿತ್ತು, ಅದು ಸುಳ್ಳಾಗಲಿಲ್ಲ. ಇವತ್ತು ಕಾಂಗ್ರೆಸ್ ಏನೋ ಅಧಿವೇಶನಕ್ಕೆ ಆಗಮಿಸಿತು, ಆದರೆ ತನ್ನ ವಾಗ್ದಾಳಿಯನ್ನು ಮುಂದುವರೆಸಿತು. ಸಭೆಯಲ್ಲಿ ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಸುಮ್ಮನಿರಲಿಲ್ಲ. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನು ಮುಂದಿಟ್ಟುಕೊಂಡು ಸಿಎಂ ಯಡಿಯೂರಪ್ಪ ಹಾಗೂ ಸ್ಪೀಕರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ನೀವು ರಾಜೀನಾಮೆ ಕೊಡಬೇಕು ಅಂತ ಈ ಮಾತಿಗೆ ಬಿಜೆಪಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆಯಿತು. ಇದರ ಮಧ್ಯೆಯೇ ಸಿಎಂ ಯಡಿಯೂರಪ್ಪ ಅವರು ತಮ್ಮ ವಿಶ್ವಾಸಮತ ಯಾಚನೆಯನ್ನ ಮಂಡಿಸಿದ್ರು. ಗದ್ದಲದ ನಡುವೆಯೇ ವಿಶ್ವಾಸಮತ ಯಾಚನೆಯ ಮಂಡನೆಯಾಯಿತು. ಅದಾದ ನಂತರ ಸಭಾತ್ಯಾಗವನ್ನು ಕಾಂಗ್ರೆಸ್ಸಿಗರು ನಡೆಸಿದ್ರು. ಅದಾದ ನಂತರ ಕಾಂಗ್ರೆಸ್ಸಿಗರು ಸಭಾತ್ಯಾಗ ನಡೆಸಿ ವಿಧಾನಸೌಧದ ಮುಂದಿರುವಂತಹ ಹನುಮಂತಯ್ಯ ಪ್ರತಿಮೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಅದರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಪಕ್ಷೇತರ ಶಾಸಕರು ಕೂಡ ಸಭಾತ್ಯಾಗವನ್ನ ಮಾಡಿದ್ರು. ಇದಾದರೂ ಕೂಡ ಅಧಿವೇಶನ ಮುಂದುವರೆದು ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದಂತಹ ವಿಧೇಯಕಗಳನ್ನು ಸಭೆಯ ಮುಂದೆ ಮಂಡನೆ ಮಾಡಲಾಗಿದೆ. ಈ ಒಂದು ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ.
ಪ್ರತಿಪಕ್ಷಗಳ ಆಕ್ಷೇಪ ಗದ್ದಲದ ನಡುವೆ ಇವತ್ತು ಬಿಎಸ್ ಯಡಿಯೂರಪ್ಪ ಅವರು 3ನೇ ಬಾರಿಗೆ ಬಹುಮತ ಸಾಬೀತು ಮಾಡಿದ್ರು. ಸಂತಾಪ ಸೂಚನೆ ಮುಗಿತಾ ಇದ್ದ ಹಾಗೆ ಸಿಎಂ ಒಂದು ಸಾಲಿನ ವಿಶ್ವಾಸಮತ ಕೋರೋ ನಿರ್ಣಯ ಮಂಡಿಸಿದ್ರು. ಕಾಂಗ್ರೆಸ್ ಬಿಜೆಪಿ ಶಾಸಕರ ಕೂಗಾಟದ ನಡುವೆಯೇ ಸಿಎಂ ಯಡಿಯೂರಪ್ಪ ವಿಶ್ವಾಸಮತ ಯಾಚಿಸಿದ್ರು. ತಕ್ಷಣ ಕಾಂಗ್ರೆಸ್ಸಿಗರು ಹಾಗೂ ಪಕ್ಷೇತರ ಶಾಸಕರು ಸಭಾತ್ಯಾಗ ಮಾಡಿದ್ರೆ ಬಿಜೆಪಿ ಶಾಸಕರು ಧ್ವನಿಮತದ ಮೂಲಕ ವಿಶ್ವಾಸಮತ ಚಲಾಯಿಸಿದ್ರು. ಹೀಗಾಗಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿ ಸಂಕಷ್ಟಕ್ಕೆ ಸಿಲುಕಿದ ಮೇಲೆ 3ನೇ ಬಾರಿಗೆ ಬಹುಮತ ಸಾಬೀತು ಮಾಡುವಲ್ಲಿ ಯಶಸ್ವಿಯಾದರು. ಇವತ್ತಿನ ಬಹುಮತ ಸಾಬೀತಿನಿಂದ ಮುಂದಿನ 6 ತಿಂಗಳು ಸರ್ಕಾರ ಸೇಫ್ ಅನ್ನೋದು ಸ್ಪಷ್ಟವಾದಂತಾಗಿದೆ. ಅಲ್ಲದೆ ಕಾಂಗ್ರೆಸ್ಸಿಗರು ಇದರಿಂದ ಆಕ್ರೋಶಿತಗೊಂಡು ಇವಾಗ ಹನುಮಂತಯ್ಯ ಪ್ರತಿಮೆ ಎದುರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷೇತರ ಶಾಸಕರು ಸಭಾತ್ಯಾಗ ಮಾಡಿದ್ದು ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗಿದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಸಾಕಷ್ಟು ವಾಗ್ದಾಳಿ ನಡೆಯಿತು. ಅಧಿವೇಶನ ಆರಂಭದ ಹೆಸರಿನಿಂದಲೂ ಕೂಡ ಈ ರೀತಿಯ ಒಂದು ಗದ್ದಲ ನಿರೀಕ್ಷೆ ಮಾಡಲಾಗಿತ್ತು. ಆದರೆ ಇದರಲ್ಲಿ ಜೆಡಿಎಸ್ ಭಾಗವಹಿಸಿಲ್ಲ. ಜೆಡಿಎಸ್ ಅಧಿವೇಶನವನ್ನೇ ಬಹಿಷ್ಕರಿಸಿದೆ. 3ನೇ ಬಾರಿಗೆ ಸಿಎಂ ಯಡಿಯೂರಪ್ಪ ವಿಶ್ವಾಸಮತ ಯಾಚನೆಯಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಸರ್ಕಾರ ಹಲವಾರು ಬಾರಿ ಸಂಕಷ್ಟಕ್ಕೆ ಸಿಲುಕಿತ್ತು. 2 ಬಾರಿ ವಿಶ್ವಾಸಮತ ಯಾಚನೆಯ ಸಂದರ್ಭ ಒದಗಿತ್ತು. ಅದರಲ್ಲೂ ಕೂಡ ಸಿಎಂ ಯಡಿಯೂರಪ್ಪ ಅವರು ಗೆಲುವು ಸಾಧಿಸಿದ್ರು. ಇವತ್ತು ಅವರ ತೃಪ್ತಿಗೋಸ್ಕರ ವಿಶ್ವಾಸಮತ ಯಾಚನೆಯನ್ನ ಮಾಡಲಾಗಿದೆ. ಇದು ಒಂದು ರೀತಿಯ ಬಿಜೆಪಿಯ ತಂತ್ರ ಅಂತಾನೆ ಹೇಳ್ಬೋದು. ಇನ್ನು 6 ತಿಂಗಳ ಕಾಲ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಒಂದು ರೀತಿಯಾದಂತಹ ತಂತ್ರವನ್ನ ಬಳಸಿ ಬಿಜೆಪಿ ಸರ್ಕಾರ ತನ್ನ ವಿಶ್ವಾಸ ಮತವನ್ನ ಯಾಚನೆ ಮಾಡಿ ಅದರಲ್ಲಿ ಗೆಲುವನ್ನ ಸಾಧಿಸಿದೆ. ಈಗ ಸಿದ್ದರಾಮಯ್ಯ ಮಾತಾಡ್ತಿದ್ದಾರೆ, ಬನ್ನಿ ನೋಡೋಣ. ವಿಧಾನಸಭೆಯ ಅಧಿವೇಶನದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಈಗ ಕೆಂಗಲ್ ಅನ್ನುವಂತೆ ಇಲ್ಲ, ಇವತ್ತು ನಾವು ವಿಧಾನಸಭೆ ಕರೆದಿದ್ರು. ವಿಧಾನಸಭೆಯಲ್ಲಿ ಜನರ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೋಸ್ಕರ, ಅದಕ್ಕೆ ಪರಿಹಾರ ಕಂಡುಹಿಡ್ಕೊಳ್ಳಿಕ್ಕೋಸ್ಕರ ಸದನ ಕರೆಯೋದು. ಯಡಿಯೂರಪ್ಪನವರು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ವಿರೋಧ ಪಕ್ಷದವರು ವಿಧಾನಸಭೆಗೆ ಬರಲ್ಲ, ಚರ್ಚೆ ಮಾಡಲ್ಲ, ಪಲಾಯನವಾದ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ನಾವಿವತ್ತು ಅತ್ಯಂತ ಪ್ರಾಮುಖ್ಯವಾದಂಥ ಜರೂರಾದಂಥ ವಿಚಾರದ ಬಗ್ಗೆ ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದನು. ನಿಲುವಳಿ ಸೂಚನೆ ಇತ್ತೀಚೆಗೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಶಾಸಕರ ಅನರ್ಹತೆಯನ್ನು ಏನು ಸ್ಪೀಕರ್ ಮಾಡಿದ್ರು ಅದನ್ನ ರದ್ದು ಮಾಡಿ, ಹೈಕೋರ್ಟ್ ಡಿಸಿಷನ್ ಕೂಡ ರದ್ದು ಮಾಡಿ ಅವರು ಸ್ಪೀಕರ್ ಎಂಎಲ್ಎಗಳು 16 ಜನ ಎಂಎಲ್ಎಗಳು ಶಾಸಕರಾಗಿ ಮುಂದುವರಿಲಿಕ್ಕೆ ಅರ್ಹರು ಅಂತೇಳಿ ತೀರ್ಪು ಕೊಟ್ಟಿದ್ದಾರೆ. ನಮಗೆ ಬಹಳ ನೋವಾಗಿರ್ತಕ್ಕಂಥದ್ದು, ಕರ್ನಾಟಕದ ವಿಧಾನಸಭೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದು ಸಾರ್ವಭೌಮವಾದದ್ದು. ಜನರ 6.5 ಕೋಟಿ ಕರ್ನಾಟಕದ ಜನರ ಆಶೋತ್ತರಗಳನ್ನು ಪ್ರತಿನಿಧಿಸ್ತಕ್ಕಂಥ ಬಹಳ ಪಾವಿತ್ರ್ಯ ಇರತಕ್ಕಂಥ ಸದನ. ಇವತ್ತು ಆ ಸ್ಥಾನಕ್ಕೆ ಸ್ಪೀಕರ್ ಬೋಪಯ್ಯನವರು ಚ್ಯುತಿಯನ್ನು ತಂದಿದ್ದಾರೆ. ಆ ಸ್ಥಾನದ ಗೌರವ ಇವತ್ತು ಹಾಳು ಮಾಡಿದ್ದಾರೆ.
ಅದರ ಗಾಂಭೀರ್ಯ, ಘನತೆ, ಪಾವಿತ್ರ್ಯತೆ ಎಲ್ಲವೂ ಕೂಡ ಇವರಿಂದ ಹಾಳಾಗಿದ್ದಾವೆ. ಇದನ್ನ ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಸ್ಪೀಕರ್ ಅವರು ಯಡಿಯೂರಪ್ಪನವರ ಸರ್ಕಾರ ಉಳಿಸಲಿಕ್ಕೋಸ್ಕರ ಅವರು ವೋಟ್ ಆಫ್ ಕಾನ್ಫಿಡೆನ್ಸ್ ನಲ್ಲಿ ಗೆಲ್ಲಲಿಕ್ಕೋಸ್ಕರ 16 ಜನ ಶಾಸಕರನ್ನ ಸಂವಿಧಾನ ಬಾಹಿರವಾಗಿ ಅನರ್ಹಗೊಳಿಸಿದ್ರು. ಇದು ಮಾಡುವಾಗ ಅವರು ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅನ್ನು ವೈಲೇಟ್ ಮಾಡಿದ್ದಾರೆ. ಜೊತೆಗೆ ಫಾರ್ ಎಕ್ಸ್ಟ್ರೇನಿಯಸ್ ಕನ್ಸಿಡರೇಷನ್ಸ್ ಈ ತರದ ಆದೇಶವನ್ನು ಮಾಡಿದ್ದಾರೆ. ವಾಟ್ ಆರ್ ದಿ ಎಕ್ಸ್ಟ್ರೇನಿಯಸ್ ಕನ್ಸಿಡರೇಷನ್ಸ್? ಇಲ್ಲ ಹಣ ತಗೊಂಡು ಮಾಡಿರಬೇಕು, ಇಲ್ಲ ಯಡಿಯೂರಪ್ಪನವರ ಚಿತಾವಣೆಗೆ ಬಲಿಯಾಗಿರಬೇಕು, ಯಡಿಯೂರಪ್ಪನವರ ಪ್ರಭಾವಕ್ಕೊಳಗಾಗಿರಬೇಕು, ಮತ್ತೆ ಅವರ ಪಕ್ಷದ ಸರ್ಕಾರವನ್ನು ಉಳಿಸಲಿಕ್ಕೆ ಪಕ್ಷಪಾತ ಮಾಡಿರ್ತಕ್ಕಂಥದ್ದು. ಅದನ್ನೂ ಕೂಡ ಸುಪ್ರೀಂ ಕೋರ್ಟ್ನವರು ಹೇಳಿದ್ದಾರೆ. ಇವರು ಪಕ್ಷಪಾತವಾಗಿ ಬಿಜೆಪಿ ಪಕ್ಷಪಾತಿಯಾಗಿ ನಡ್ಕೊಂಡಿದ್ದಾರೆ. ಇವರ ಆಟಿಟ್ಯೂಡ್ ಪಾರ್ಟಿಸಾನ್ ಆಟಿಟ್ಯೂಡ್ ಅಂತ ಸುಪ್ರೀಂ ಕೋರ್ಟ್ನವರು ಹೇಳ್ತಾರೆ.